ಆಚಾರ್ಯರ ತತ್ವವಾದದ ಕೊಡುಗೆ, ಅದರ ಪ್ರಸ್ತುತತೆಯ ಚಿಂತನೆಯನ್ನು ಮಾಡ್ತಾ ಎಲ್ಲರೊಂದಿಗೆ ಬೆರೆತು ಸಮಾಧಾನ ಚಿತ್ತದಿಂದ ಎಲ್ಲರ ಏಳಿಗೆಯನ್ನೂ ಕೂಡ ಪ್ರೀತಿಸುತ್ತಾ ಬದುಕುವಂತಹ ಸುಂದರವಾದ ವಿವರಣೆಯನ್ನು ಕೊಟ್ಟ ಮೇಲೂ ಅದು ಮುಟ್ಟದೆ ಒಂದು ರೀತಿಯಲ್ಲಿ ಮತ್ತೆ ಕತ್ತಲೆಯ ಹಾದಿಯನ್ನು ತುಳಿತಾ ಇದೆಯೋ ಅನ್ನುವ ಒಂದು ಸಂದೇಹ ಉಂಟಾಗುವಂತಹ ಸ್ಥಿತಿಯಲ್ಲಿ ಮತ್ತೆ ನಾವು ಅದನ್ನು ಮರು ಅವಲೋಕನ ಮಾಡುವಂತಹ ಅವಶ್ಯಕತೆ ಇದೆ ಅನ್ನುವ ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ. ದಾರಿಯಲ್ಲಿರುವವರು ಆ ದಾರಿಯಲ್ಲೇ ಇರ್ತಾರೆ, ಅವರು ಬಿಟ್ಟು ಹೋಗುವುದಿಲ್ಲ. ಆದರೆ ದಾರಿಯಲ್ಲಿ ಬರಬೇಕಾದವರು ತಪ್ಪಿದಾಗ ಅದು ನಿಜವಾದ ನಮಗೆ ನಷ್ಟ ಅಂತನ್ನುವಂತಹ ಚಿಂತನೆಯಿಂದ ಈ ಮಾತು ಹೇಳಿದೆ. ಜಗತ್ತಿಗೆ ಸಂಬಂಧಪಟ್ಟಂತೆ, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂತೆ, ಎಲ್ಲ ಮೂಲೆಗೂ ಸಂಬಂಧಪಟ್ಟಂತೆ ಇರುವ ಅನೇಕ ಅಪೂರ್ವವಾದ ಮಾಹಿತಿಗಳನ್ನು ಆಚಾರ್ಯರು ಕೊಟ್ಟು 700 ವರ್ಷ ಕಳೆದಾದ ಮೇಲೂ ಇನ್ನೂ ನಾವು ಅದನ್ನು ಅರ್ಥೈಸಿಕೊಳ್ಳಲಿಕ್ಕಾಗದೆಯೋ ಅಥವಾ ಅರ್ಥೈಸಿಕೊಂಡಿದ್ರೂ ಅದನ್ನು ಮುಟ್ಟಿಸಲಿಕ್ಕಾಗದೆಯೋ ಕಳ್ಕೊಳ್ತಾ ಇದ್ದೇವೆ ಅಂತ ಅನಿಸುತ್ತೆ. ಅಂತಹ ವಿಜ್ಞಾನದ ಕೊಡುಗೆಯನ್ನು ನಾವು ನಿನ್ನೆ ನೋಡ್ತಾ ಆಕಾಶದ ಬಗ್ಗೆ ಅವರು ಕೊಟ್ಟಂತಹ ಅಪೂರ್ವ ಚಿಂತನೆ, ಪರಮಾಣುವಿನ ಬಗ್ಗೆ ಕೊಟ್ಟಂತಹ ಅಪೂರ್ವ ಮಾಹಿತಿ, ಅದರಲ್ಲೂ ದ್ರವ್ಯಗಳ ಸೃಷ್ಟಿ ಎನ್ನುವ ಚಿಂತನೆ ಬಂದಾಗ ಅದು ಹೇಗಿತ್ತು ಅನ್ನೋದನ್ನು ಯೋಚಿಸಿದಾಗ ನಾವು ಇವತ್ತು ವಿಜ್ಞಾನದಲ್ಲಿ ಹೇಳುವಂತಹ ಅನೇಕ ಮಾಹಿತಿಗಳು, ಅದರಲ್ಲೂ ಕೆಲವೆಲ್ಲ ಇವತ್ತು ಪೂರ್ತಿ ಅದು ಯಾವುದೇ ಪಂಚಾಂಗ ಇಲ್ಲದಂತಹ ಮಾತುಗಳು ಅನ್ನೋದು ಕೆಲವು ಈಗ ಡಾರ್ವಿನ್ ಥಿಯರಿ ಇತ್ಯಾದಿಗಳನ್ನು ಇವತ್ತು ಡಿಸ್ಪ್ರೂವ್ ಮಾಡಿಬಿಟ್ಟಿದ್ದಾರೆ. ನಾವು ಯಾವುದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಬಹಳ ಗಾಢವಾಗಿ ಯೋಚಿಸ್ತೇವೋ, ಕೆಲವು ಮಾತುಗಳಲ್ಲಿಂದ ಯೋಚಿಸ್ಲಿಕ್ಕಿರುವಂಥದ್ದು ಹೌದಾದರೂ ಮಂಗನೇ ಮನುಷ್ಯ ಆದದ್ದಂತೂ ಅಲ್ಲ ಅನ್ನೋದು ನಿರ್ವಿವಾದ. ಆದರೆ ನಮ್ಮಲ್ಲೂ ಕೂಡ ಅವತಾರದ ಕಲ್ಪನೆಯನ್ನು ಹೇಳುವಾಗ ನೀರಿನಲ್ಲಿಯೇ ಮೊದಲು ಹುಟ್ಟಿದ್ದು ಜೀವ, ಆ ನೀರಿನಲ್ಲಿ ಹುಟ್ಟಿದ ಜೀವದ ವೈವಿಧ್ಯ ಅನ್ನೋದು ಬೆಳೀತಾ ಅದು ನೀರು ಮತ್ತು ನೆಲದ ಮೇಲೆ ಬೆಳೆಯಿತು, ಆಮೆಯಾಗಿ ಪೂರ್ತಿ ಭೂಮಿಯಲ್ಲೇ ಬೆಳೆಯುವ ವರಾಹವಾಯಿತು, ಬೆಳೆದು ನಿಂತರೂ ತಲೆ ಬೆಳೆಯದೆ ದೇಹ ಮಾತ್ರ ಬೆಳೆಯುವ ನರಸಿಂಹವಾಯಿತು, ಮತ್ತು ಪೂರ್ತಿ ಬೆಳೆದಾಗ ಪೂರ್ತಿ ಆಕಾರ ವಾಮನವಾಯಿತು. ಆ ನಂತರ ಮನುಷ್ಯನ ನಾಗರಿಕತೆಯ ಕಲ್ಪನೆಯನ್ನು ಚಿಂತಿಸುವ ಹಾಗೆ ಎಲ್ಲವನ್ನೂ ಕೂಡ ದುಷ್ಟ ಶಕ್ತಿಯನ್ನು ಉಳಿಯಗೊಡದೆ ಬೆಳೆಯಲು ನಿಂತಹ ಪರಶುರಾಮವಾಯಿತು. ರಾಜ್ಯಭಾರವನ್ನು ನಡೆಸಿ ಒಬ್ಬ ವ್ಯಕ್ತಿಗೆ ಮಾದರಿಯಾಗಿ ನಿಲ್ಲಬೇಕಾದ ರಾಮನ ಚಿಂತನೆ ಬಂತು. ಅಲ್ಲಿಂದ ಎಲ್ಲವನ್ನೂ ನಾವು ಎದುರಿಗೆ ಹೇಗೆ ಸಿಕ್ಕಿತೋ ಹಾಗೆ ತೆಗೆದುಕೊಳ್ಳುವುದಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಅದನ್ನು ಹೇಗೆ ಡಿಫೈನ್ ಮಾಡಬೇಕು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಕೃಷ್ಣನ ಅನೇಕ, ಯಾಕೆಂದರೆ ನೀವು ಯೋಚನೆ ಮಾಡಿದರೆ ಒಂದು ಕಡೆ ಏಕಪತ್ನಿ ವ್ರತಸ್ಥನಾದವ, ಇನ್ನೊಂದು ಕಡೆ 16,100 ಜನ ಹೆಣ್ಣು ಮಕ್ಕಳ ಒಡೆಯನಾದ. ಆದರೆ ಅಲ್ಲಿ ಹೇಳಬೇಕಾದೆ ಅನಾದಿ ಬ್ರಹ್ಮಚಾರೀಚ, ಆಮೇಲೆ ಷೋಡಶಸ್ತ್ರೀ ಸಹಸ್ರೇಶಃ. ಅಲ್ಲೇ ಹಿಂದೆ ಮುಂದೆ ಹೇಳಬೇಕಾದ್ರೆ ಒಂದೇ ವ್ಯಕ್ತಿಯ 2 ಮುಖಗಳನ್ನು ಪರಿಚಯಿಸಿಕೊಡ್ತಾರೆ. ಆ ನಂತರವೂ ಕೂಡ ಮನುಷ್ಯನ ಬೆಳವಣಿಗೆ ತೀರಾ ಅಸಹಜವಾದಾಗ ಮೋಹಕ್ಕೆ ಒಳಗಾಗುತ್ತೆ. ಸಜ್ಜನರಿಗೆ ಮೋಹ ಒಳಗಾಗಬಾರದು ಅಂತ ಬುದ್ಧನಿಂದ ಪ್ರಶಾಂತ ವಿದ್ಯೆ ಸಿಕ್ಕಿತು. ಆದರೆ ಯಾರು ಆ ಮಾತಿಗೆ ಈಗ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ನಾವು ಯೋಚಿಸಿದರ ಪರಿಣಾಮ ಏನೇನಾಗಿದೆ ಅಂತ ನಮಗೆ ಗೊತ್ತಿದೆ. ಸಿಗಬೇಕು ಅನ್ನುವುದು ಸತ್ಯ. ಆದರೆ ಯಾರಿಗೆ ಯಾವುದರಲ್ಲಿ ಅರ್ಹತೆ ಇದೆಯೋ ಅಂಥವರಿಗೆ ನಾ ಭಕ್ತಾಯ ಕದಾಚನ ಅನ್ನುವ ಮಾತು ಇದೆ. ಅಮೇರಿಕಕ್ಕೆ ಆ 2 ಬಿಲ್ಡಿಂಗ್ನ ನಡುವೆ ಬಾಂಬ್ ಹಾಕಿದ ವ್ಯಕ್ತಿ ಅದೇ ದೇಶದಲ್ಲಿ 11 ಗೋಲ್ಡ್ ಮೆಡಲ್ ಪಡೆದ ವ್ಯಕ್ತಿಯಾಗಿದ್ದ. ಅಲ್ಲೇ ಓದಿ, ಅಲ್ಲೇ ಬೆಳೆದು, ಆ ಅಣುವಿಜ್ಞಾನವನ್ನು ತಿಳಿದುಕೊಂಡು ಅಂಥದ್ದನ್ನು ಹೇಗೆ ಬಳಸಬೇಕು ಅಂತ ತಿಳಿದು ದುಷ್ಟರ ಕೈಗೆ ಕತ್ತಿ ಕೊಟ್ಟರೆ ಅವನು ಕತ್ತು ಕುಯ್ತಾನೆ ಹೊರತು ಇನ್ನೇನು ಮಾಡಲ್ಲ. ಕತ್ತಿ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ, ಅದು ಯಾರ ಕೈಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಕೊಡುವ ವಿಜ್ಞಾನ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ವಿಜ್ಞಾನ ಯಾರ ಕೈಗೆ ಸಿಗುತ್ತೋ, ನೀವು ಹಾರ್ಪ್ ಅಂತ ಇವತ್ತು ಇಂಟರ್ನೆಟ್ಟಲ್ಲಿ ಪರಿಶೀಲನೆ ಮಾಡಿದರೆ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ನಾವು ಬಹಳ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಪ್ರತಿಯೊಂದು ಮತದಿಂದಲೂ ಬೇರೆ ಬೇರೆ ಥರದ ಸಜ್ಜನರು ಇವತ್ತು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಆಲೋಚನೆಯಲ್ಲಿ ಬೇರೆ ಮುಖ ಇರಬಹುದು. ಗಿಡ ನೆಡ್ತೇವೆ, ಕೆರೆಗಳನ್ನು, ಹೂಳುಗಳನ್ನು ತೆಗಿತೇವೆ, ಚೆನ್ನಾಗಿ ಒಳ್ಳೆಯ ಕಾರ್ಯಗಳು ನಡೀಲಿ ಅಂತ ನಾವು ತುಂಬ ದೇವಸ್ಥಾನಗಳನ್ನು ಕಟ್ಟಿ ಉದ್ಧಾರ ಮಾಡ್ತೇವೆ. ಇಷ್ಟೆಲ್ಲ ಇದ್ದರೆ
ಇದಕ್ಕೆ ವಿರುದ್ಧವಾದ ಒಂದು ಅಸುರ ಚಿಂತನೆ ಹೇಗೆ ಬೆಳೀತಾ ಇದೆ ಅಂತ ನೀವು ನೋಡಿದರೆ, ಇಲ್ಲಿ ಕೂತವರ ಮೇಲೆ ಯಾವ ಆಯುಧಗಳನ್ನು ಪ್ರಯೋಗ ಮಾಡದೆ ನಮ್ಮ ಈ ಪದರ ಇದೆಯಲ್ವ, ಅಯಾನ್ ಪದರ ಮತ್ತು ಅದರ ಮೇಲೆ ಓಝೋನ್ ಪದರ, ಆ ಪದರದ ಭಾಗವನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸುವಂತಹ ಒಂದು ವಿಜ್ಞಾನದ ಕಿರಣಗಳನ್ನು ಪ್ರಯೋಗಿಸಿ ನಾವು ಕೂತಲ್ಲೇ ಇದ್ದಕ್ಕಿದ್ದಾಗೆ ಅದರ ಪದರ ಮೇಲೆ ಹೋದ ತಕ್ಷಣ ಇಲ್ಲಿದ್ದ ಅಷ್ಟೂ ಜನ ಉಸಿರು ಕಟ್ಟಿ ಅಥವಾ ಬಿಸಿಗೆ ತಾಳಲಿಕ್ಕಾಗದೆ, ಅಂದರೆ ಟೆಂಪರೇಚರ್ ಜಾಸ್ತಿ ಆಗಿಬಿಡುತ್ತೆ. ಅಥವಾ ಮೋಡಗಳ ನಡುವೆ ಕ್ಷಿಪಣಿ ಹಾರಿಸಿ ಕೃತ್ರಿಮವಾದಂತಹ ಮಿಂಚನ್ನು ಬೀಳಿಸಿ ಆ ಇಡೀ ಊರನ್ನೇ ನಾಶ ಮಾಡಿಬಿಡಬಹುದು. ನಾವು ಇವತ್ತು ಬಳಸುವ ಮೊಬೈಲ್ ಥರದ ಆ್ಯಂಟೆನ್ಗಳನ್ನು ಉಪಯೋಗಿಸಿ ಕೂತ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯ ಜನರ ನಡುವೆ ಅದನ್ನು ಇಟ್ಟು ಹೈ ಫ್ರೀಕ್ವೆನ್ಸಿ ಇಟ್ಟ ತಕ್ಷಣವೇ ಒಬ್ಬರ ಮನಸ್ಸಿನಲ್ಲಿ ತಾಳ್ಮೆ ಇಲ್ಲದೆ ಕೋಪದಿಂದ ಪರಸ್ಪರ ಜಗಳಾಡಿಕೊಂಡು ಅವರೇ ಕೊಂದುಕೊಳ್ಳುವ ಸ್ಥಿತಿಗೆ ಬಂದು ಸಾಯುವ ಸ್ಥಿತಿಯ ಆಧುನಿಕ ತಂತ್ರಜ್ಞಾನದ ಆಯುಧಗಳನ್ನು ಇವತ್ತು ಕಂಡುಹಿಡಿದು ಕೂತಿದ್ದಾರೆ. ನಾವು ಶಾಂತಿ 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 ಅಂತ ಹೇಳಿ ನಮಗೆ ಎಷ್ಟಾದರೂ ಒಂದು ಆತ್ಮದ ಭರವಸೆ ಇದೆ, ಅದಾದ ತಕ್ಷಣ ಎಲ್ಲ ಹಾಳಾಗತ್ತೆ ಅಂತಲ್ಲ. ನಾನು ಹೇಳಿದ್ದು ಈ ದೇಶದ ಚಿಂತನೆ ಸಂಸ್ಕೃತಿ ಹೇಗಿದೆ, ಹಾಳುಗೆಡವಬೇಕು ಅಂತಲೇ ಯೋಚಿಸುವಂತಹ ಜನರ ಭಾವನೆ ಇವತ್ತು ಹೇಗಿದೆ. ಬುದ್ಧನ ಮೇಲೆ ತುಂಬ ಆಕ್ಷೇಪಗಳನ್ನು ಮಾಡ್ತಾರೆ. ಅಂದರೆ ಆಚಾರ್ಯರು ಕೊಟ್ಟಂತಹ ಬುದ್ಧನ ಮೇಲೆ, ಯಾಕೆಂದರೆ ನಮ್ಮಲ್ಲಿ 2 ಬುದ್ಧ ಇದ್ದಾನೆ ಅಂತ ಒಂದು ಭ್ರಮೆ ಇದೆ. ಆದರೆ ಆಚಾರ್ಯರು ಹೇಳೋದು ಒಬ್ಬನೇ ಬುದ್ಧ ಇರುವುದು. ಆಮೇಲೆ ಬಂದ ಬುದ್ಧ ಅದು ಹರ್ಷಚರಿತನ 400 ವರ್ಷ ಆದ ಮೇಲಿನ ಕಲ್ಪನೆಯ ಬುದ್ಧ. ನಮಗೆ ಗೊತ್ತಿರುವುದು ಅವನ ಬಾಲ್ಯದ ಆ ಚರಿತ್ರೆ ಏನಿದೆ, ಎಲ್ಲ ದೇವತೆಗಳ ನಡುವೆ ನಿಂತು ಅವರ ಆಯುಧಗಳನ್ನೆಲ್ಲ ಪುಡಿಗಟ್ಟಿ ಈ ಎಲ್ಲ ವೇದ ಪ್ರತಿಪಾದ್ಯರಾದ ದೇವತೆಗಳು ಈ ಬುದ್ಧನ ಮುಂದೆ 0. ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದವರು ಸೇರಿ ತನ್ನದೇ ಇನ್ನೊಂದು ರೂಪದಿಂದ ಅವನ ಮೇಲೆ ದಾಳಿ ಮಾಡಿದ್ದಾನೆ. ಅವರೇನು ಅನ್ಕೊಂಡ್ರು, ಅಲ್ಲಿಯ ತನಕ ಬ್ರಾಹ್ಮಣ್ಯದ ದಾರಿಯಲ್ಲಿ ಬಂದಂತಹ ದುಷ್ಟರು ವೇದವನ್ನು ದುರುಪಯೋಗ ಮಾಡಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಾಗ ಅವರ ಕೈಯಿಂದ ತಪ್ಪಿಸಲಿಕ್ಕೆ ಇದೊಂದು ಮಾರ್ಗ ಇತ್ತು. ಹಾಗಾಗಿ ಅವರ ಶೂನ್ಯಂ ಶೂನ್ಯಂ ಕ್ಷಣಿಕಂ ಕ್ಷಣಿಕಂ ಸ್ವಲಕ್ಷಣಂ ಸ್ವಲಕ್ಷಣಂ ಅಂತ ಹೇಳಿದರು. ಅವ್ರಿಗೇನನ್ನಿಸ್ತು, ಈ ದೇವತೆಗಳ ಎಲ್ಲ ಶಸ್ತ್ರಗಳು ಈ ಬುದ್ಧನ ಮಗುವಿನ ಕೈಯಲ್ಲಿ ನುಚ್ಚು ನೂರಾಯಿತು ಅಂತಂದರೆ ಈ ವೇದ ಪ್ರತಿಪಾದ್ಯರಿಗಿಂತ ಈ ಮಗುವಿನ ಮಾತು ದೊಡ್ಡದು ಅಂತ ಯೋಚನೆಗೆ ಬಂದರು. ವೇದವನ್ನು ಬಿಟ್ಟುಬಿಟ್ರು. ವೇದದ ಭಾಗ್ಯ ದೊಡ್ಡದು ಉಳಿಯಿತು. ಇಲ್ಲ ಅಂದರೆ ನಾವು ಯೋಚನೆ ಮಾಡಬೇಕು, ಮಹಾಭಾರತದಲ್ಲಿ ಅರ್ಜುನನಿಗೂ ಅಶ್ವತ್ಥಾಮನಿಗೂ ಯುದ್ಧ ಆಗುವ ಪ್ರಸಂಗದಲ್ಲಿ ಇಬ್ಬರೂ ಪ್ರಯೋಗ ಮಾಡಿದ್ದು ಬ್ರಹ್ಮಾಸ್ತ್ರವನ್ನು. ಆ ಬ್ರಹ್ಮಾಸ್ತ್ರಕ್ಕೆ ಮಂತ್ರ ಏನು ಅಂತ ಯೋಚನೆ ಮಾಡಿದರೆ ನಾವು ಆಶ್ಚರ್ಯ ಪಡ್ತೇವೆ. ನಾವು ಯಾವುದನ್ನು ನಿತ್ಯ ಜಪದಲ್ಲಿ ಉಪಯೋಗಿಸುವ ಗಾಯತ್ರಿ ಮಂತ್ರ ಇದೆ, ಬ್ರಹ್ಮ ಶಿರೋ ಮಂತ್ರವನ್ನು ಸೇರಿಸಿಕೊಂಡ ಗಾಯತ್ರಿ ಮಂತ್ರ ಏನಿದೆ, ಅದನ್ನೇ ಅವರು ಸರಿಯಾದ ಕ್ರಮದಲ್ಲಿ ಅದಕ್ಕೆ ಸಂಬಂಧಪಟ್ಟ ನ್ಯಾಸಗಳು, ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ಮಾಡಿ ದೇಹದ ಪ್ರತಿಯೊಂದು ಸರ್ವಾಂಗನ್ಯಾಸಗಳನ್ನು ಮಾಡಿ ಅದರಲ್ಲಿ ಚಿಂತನೆ ಮಾಡಿದಾಗ ಬಿಟ್ಟ ಬಾಣ ಜಗತ್ತನ್ನೇ ಸುಡಬಲ್ಲಂತಹ ಶಕ್ತಿ ಇತ್ತು ಅಂತ. ಅಂದರೆ ಬರಿಯ ಗಾಯತ್ರಿಯ ಮಂತ್ರದ ಅಸ್ತ್ರಕ್ಕೆ, ನಮ್ಮಲ್ಲಿ ಅಸ್ತ್ರ ಮತ್ತು ಶಸ್ತ್ರ ಅಂತ 2. ಹುಲ್ಲು ಕಡ್ಡಿಯನ್ನು ಇಟ್ಟುಕೊಂಡು ಮಂತ್ರವನ್ನು ಪ್ರಯೋಗಿಸಿದರೆ ಅದು ಅಸ್ತ್ರವಾಗುತ್ತೆ. ಕೈಯಲ್ಲಿ ಚಾಕಚಕ್ಯತೆಯಿಂದ ಯುದ್ಧ ಮಾಡಿ ನಮ್ಮ ತಾಕತ್ತನ್ನು, ದೇಹದ ತಾಕತ್ತನ್ನು ತೋರಿಸಿದರೆ ಅದು ಶಸ್ತ್ರ ಆಗುತ್ತೆ. ಕೆಲವೊಮ್ಮೆ ಶಸ್ತ್ರವನ್ನು ಅಸ್ತ್ರವನ್ನಾಗಿ ಬಳಸುವುದಿದೆ, ಇಲ್ಲ ಅಂತಿಲ್ಲ. ಆದರೆ ಅಸ್ತ್ರ ಅಂದರೆ ಮಂತ್ರದಿಂದ ಪೂತವಾದದ್ದು, ಮಂತ್ರದ ದೇವತೆ ಅದರ ಮೇಲೆ ಕುಳಿತು ಏನನ್ನು ಆದೇಶ ಮಾಡ್ತಾನೋ ಒಬ್ಬ ರಥಿಕ, ಅದು ಹೋಗಿ ಆ ಕೆಲಸವನ್ನು ಮಾಡುತ್ತೆ. ಶಸ್ತ್ರ ಅವನ ವೈಯಕ್ತಿಕ ತಾಕತ್ತಿನ ಬಲವನ್ನು ಹೇಳುತ್ತೆ. ಅಂದರೆ ಹೀಗೆ ಅವರಿಬ್ಬರು ಮಾಡಿದಂತಹ ಯುದ್ಧದ ಮಧ್ಯದಲ್ಲಿ ಬಳಕೆಯಾದಂತಹ ಬ್ರಹ್ಮಾಸ್ತ್ರಕ್ಕೆ ಬಳಕೆಯಾದದ್ದು ಗಾಯತ್ರಿ ಮಂತ್ರ. ನಾವು ನಿತ್ಯ ಹೇಳ್ತೇವೆ, ನಮಗೇನೂ ಆಗಲ್ಲ, ನಮ್ಮಲ್ಲಿ ಯಾವ ಶಕ್ತಿಯೂ ಸತ್ವವೂ ಮೂಡಲ್ಲ. ಯಾಕೆಂದರೆ ಮೊದಲ ಹಂತದಲ್ಲಿಯೇ ನಮಗೆ ಶ್ರದ್ಧೆಯೇ ಇರುವುದಿಲ್ಲ. 2ನೇ ಹಂತದಲ್ಲಿ ಮಾಡದೇ ಇದ್ದರೆ ಎಲ್ಲೋ ಪಾಪ ಬರುತ್ತೆ ಎನ್ನುವ ಭಯಕ್ಕೆ ಮಾಡುತ್ತೇವೆ. ಇನ್ಯಾವುದೋ ನರಕದಲ್ಲಿ ಬಾಣೆಯಲ್ಲಿ ಹುರಿದು ಹಾಕೋದು ಬೇಡಪ್ಪ, ಕನಿಷ್ಠ ಪಕ್ಷ ಅದನ್ನು ಮಾಡಿದ್ದೇವೆ ಎನ್ನುವ ಲೆಕ್ಕಾಚಾರದಿಂದ ಆದರೂ ನಮ್ಮನ್ನು ದೇವರು ದೂರ ಇಟ್ಟಿರಲಿ ಅಂತ. ಆದರೆ ನಿಜವಾಗಿ ನಾವು ಉಪಯೋಗಿಸುವಂತಹ ಮಂತ್ರ ಒಂದೊಂದು ಕೂಡ ಅತ್ಯಂತ ಬಲಿಷ್ಠವಾದ, ನಾವು ಇವತ್ತು ವಿಜ್ಞಾನದಲ್ಲಿ ಒಂದು ಪರಮಾಣುವಿನ ಒಳಗಿನಿಂದ ಇಡೀ ಜಗತ್ತನ್ನು ಸುಡಬಲ್ಲ ಪರಮಾಣುವಿನ ಬಾಂಬನ್ನು ಏನು ಸೃಷ್ಟಿಸ್ತೇವೆ, ಮಂತ್ರದಲ್ಲೂ ಅದೇ ಶಕ್ತಿ ಇದೆ, ಶಬ್ದದಲ್ಲೂ ಅದೇ ಶಕ್ತಿ ಇದೆ. ಇವತ್ತು ವಿಜ್ಞಾನ ಹೇಳುತ್ತೆ ಶಬ್ದಕ್ಕೆ ತುಂಬ ಶಕ್ತಿ ಇದೆ, ಅದೇನು ಬೇಕಾದರೂ ಮಾಡುತ್ತೆ ಅಂತ. ಆಚಾರ್ಯರು ಔಷಧಿ ಸೂಕ್ತವನ್ನು ಪ್ರಯೋಗ ಮಾಡುವ ಮೂಲಕವೇ ಗೀತಾತ ಪುಷ್ಪ ಫಲಾವಾಪ್ತಿ ಅಂತ ತೋರಿಸಿಕೊಟ್ರು. ಕೇವಲ ಶಬ್ದದ ತರಂಗಗಳಿಂದ ಆ ಗಿಡದಲ್ಲಿ ಎಲ್ಲ ಬದಲಾವಣೆಗಳು ಉಂಟಾಗಿ ಮೊಳಕೆಯೊಡೆದು ಅದು ಬೇರು ಬಿಟ್ಟು ಗಿಡವಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ತನ್ನ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಿತು ಅಂತ ಆಚಾರ್ಯರು ತೋರಿಸಿಕೊಟ್ರು. ಇವತ್ತು ಜಪಾನಿನಲ್ಲಿ, ಜರ್ಮನಿಯಲ್ಲಿ, ಆಸ್ಟ್ರೇಲಿಯಾಗಳಲ್ಲೆಲ್ಲ ಈ ಸಂಗೀತದ ಕ್ರಮವನ್ನು ಉಪಯೋಗಿಸಿ ಕೃಷಿಯಲ್ಲಿ ಅತ್ಯಂತ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕಾಗುತ್ತೆ ಅಂತ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ.
ಆಮೇಲೆ ನಿತ್ಯವೂ ಕೂಡ ಅಗ್ನಿಹೋತ್ರವನ್ನು ಮಾಡಿ ಆ ಅಗ್ನಿಹೋತ್ರದ ಹೊಗೆಯನ್ನು ಆ ಬೆಳೆಯ ಗಿಡಗಳ ಪರಿಸರಕ್ಕೆ ಬಿಟ್ಟು ಅದರಲ್ಲಿ ಉಳಿದ ಬೂದಿಯನ್ನೇ ಗೊಬ್ಬರವನ್ನಾಗಿ ಬಳಸಿ ಯಾವ ಕ್ರಿಮಿಕೀಟಗಳೂ ಬರದ ಹಾಗೆ ನಾವು ಉಪಯೋಗಿಸಿಕೊಳ್ಳಿಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ದೇಶದ ಜೀವನಾಡಿಯಾದಂತಹ ಗೋವಿನ ಗೊಬ್ಬರವನ್ನೇ ಬಳಸಿ ನಮ್ಮ ಹಿಂದಿನ ಎಲ್ಲ ಕೃಷಿಕರು ಕೂಡ ಚೆನ್ನಾಗಿ ರೋಗಮುಕ್ತವಾದ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ನಾವು ಹೇಳ್ತೇವೆ ಪ್ರಗತಿಶೀಲರಾಗಿದ್ದೇವೆ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳು ಬೆಳೀತಾ ಇದೆ, ಬೇಕಾದಷ್ಟು ವೃದ್ಧಾಶ್ರಮಗಳು ಬೆಳೀತಾ ಇದೆ. ಇದು ಒಳ್ಳೆಯ ಸಂಕೇತವಾ? ಜಾಸ್ತಿ ಬೆಳೀತಾ ಇದೆ ಅಂದರೆ ಜಾಸ್ತಿ ರೋಗಿಗಳಿದ್ದಾರೆ ಅಂತ ಅರ್ಥ. ಅದು ಕಮ್ಮಿ ಆಗಬೇಕು. ಅಂದರೆ ಈ ಯೋಚನೆಯಿಂದ ನಾವು ಶಾಸ್ತ್ರವನ್ನು ಮೆಲುಕು ಹಾಕಿದರೆ ನಮ್ಮ ಹತ್ರವೇ ಇರುವಂತಹ ಸಂಗತಿಯನ್ನು ನಾವು ಮರೀತಾ ಇದ್ದೇವೆ. ಬುದ್ಧನ ಆಲೋಚನೆ ಇದ್ದದ್ದು ದುಷ್ಟರ ಕೈಗೆ ಇಂತಹ ಅತ್ಯಂತ ಬಲಿಷ್ಠವಾದ ವಿದ್ಯೆ ಹೋಗಬಾರದು ಅನ್ನುವ ಕಾರಣಕ್ಕೆ. ಹಾಗಾಗಿ ಅದೇ ಬುದ್ಧನ ಆಮೇಲಿನ ಜೀವನದ ಚರಿತ್ರೆ ಏನು ಅಂತ ನಮಗೆ ಇತಿಹಾಸ ದಾಖಲೆ ಮಾಡುವುದಿಲ್ಲ. ಆದರೆ ಎರಡು ಪ್ರಸಂಗಗಳನ್ನು ಹೇಳುತ್ತೆ. ಒಂದು ತ್ರಿಪುರಾಸುರರ ಯುದ್ಧದ ಪ್ರಸಂಗದಲ್ಲಿ ಅವರ ಶಕ್ತಿಯನ್ನು ಬಲಹೀನಗೊಳಿಸುವುದಕ್ಕೋಸ್ಕರ, ಅವರನ್ನು ಬಲಹೀನ ಮಾಡುವುದಕ್ಕೋಸ್ಕರ ಬುದ್ಧ ಬಂದು ನಿಂತ, ಬತ್ತೆಲ ನಿಂತಿಹ ಬೌದ್ಧನಿಗೆ ಅಂತ ದಾಸರು ಹೇಳುತ್ತಾರೆ. ಎರಡನೇದು ಈ ಚಿಕ್ಕ ಮಗುವಾಗಿ ದೇವತೆಗಳ ಶಕ್ತಿಯನ್ನು ಮೀರಿ ತಾನು ವೇದ ಪ್ರತಿಪಾದ್ಯವಾದ ದೇವತೆಗಳಿಗಿಂತ ಹಿರಿಯ ಅಂತ ತೋರಿಸಿ ಅವರ ಕೈಯಿಂದ ವೇದದ ಜ್ಞಾನವನ್ನು ತೊರೆಯುವಂತೆ ಮಾಡಿದ. ಕೊನೆಯದ್ದು ಇನ್ನು ಆಗಬೇಕಾದ್ದು, ತುಂಬ ಸಮಯ ಇದೆ.